ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುಣಕ ಮಾಡುವ ವಿಧಾನ. ಮೊದಲಿಗೆ ಮಾಡುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಅರಿಶಿಣ, ಬೆಳ್ಳುಳ್ಳಿ, ಕರಿಬೇವು, ಇಂಗು, ಖಾರದ ಪುಡಿ, ಬೆಲ್ಲ, ಹುಣಸೆಹಣ್ಣು, ಎಣ್ಣೆ ಮತ್ತು ಉಪ್ಪು, ಬೇಸನ್ ಹಿಟ್ಟು. ಮಾಡುವ ವಿಧಾನ: ಒಲೆಯ ಮೇಲೆ ಬಾಣಲೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಚಮಚಲಿಂದ ಫ್ರೈ ಮಾಡುತ್ತಾ ಅರಿಶಿಣ ಹಾಕಿ ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ಇಂಗನ್ನು ಸೇರಿಸಬೇಕು. ಸ್ವಲ್ಪ ಇಂಗನ್ನು ಹಾಕಿ ಫ್ರೈ ಮಾಡಬೇಕು. ನಂತರ ಇದನ್ನು ಕೈ ಆಡಿಸುತ್ತಾ ಬೆಳ್ಳುಳ್ಳಿ ಕೆಂಪಾದ ನಂತರ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸಬೇಕು. 2 ಚಮಚ ಅಚ್ಚ ಖಾರದ ಪುಡಿ. ಇದನ್ನು ಸ್ವಲ್ಪ ಫ್ರೈ ಮಾಡುತ್ತಾ ಇದಕ್ಕೆ ಹುಣಸೆ ರಸವನ್ನು ಹಾಕಬೇಕು. ನಾವು ಹುಣಸೆ ರಸವನ್ನು ಹಾಕಿದ ನಂತರ ಅದನ್ನು ಫ್ರೈ ಮಾಡಬೇಕು. ಇದಕ್ಕೆ ಈ ಜುಣಕ ಪ್ರವಾಸಕ್ಕೆ ಹೋಗುವಾಗ ಎಷ್ಟು ದಿನ ಕಟ್ಟಿಕೊಂಡು 4-5 ದಿನ ಇದ್ದರೂ ಏನೂ ಹಾಳಾಗುವುದಿಲ್ಲ. ಚಪಾತಿ, ರೊಟ್ಟಿ ಮತ್ತು ಅನ್ನ, ರೈಸು ಎದುರು ಸರಿನೂ ಊಟ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಯುತ್ತಿದ್ದಾಗ ಚಮಚ ಆಡಿಸುತ್ತಾನೆ ಬೇಸನ್ ಹಿಟ್ಟನ್ನು ಹಾಕಿ ತಿರುವಬೇಕು. ಎಷ್ಟು ಸರಿಯಾಗಿ ತಿರುಗುತ್ತೀರೋ ಅಷ್ಟು ಚೆನ್ನಾಗಿ ಆಗುತ್ತದೆ. ಇದಕ್ಕೆ ಜಾಸ್ತಿ ನೀರು ಹಾಕಿರುವುದಿಲ್ಲ. ಹುಳಿ, ಬೆಲ್ಲ, ಖಾರ, ಉಪ್ಪು ಎಲ್ಲ ಇರುವುದರಿಂದ ಎಣ್ಣೆಯನ್ನು ಹಾಕಿರ್ತೇವಲ್ಲ, 5 ದಿನ 6 ದಿನ ಆದ್ರೂ ಏನೂ ಆಗುವುದಿಲ್ಲ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು. ಹೀಗೆ ಫ್ರೈ ಮಾಡುತ್ತಾ